ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತೊಂದಷ್ಟು ಡಿಸೈನ್ ಬ್ಲೌಸ್ಗಳು ಸ್ಟಿಚ್ ಮಾಡಿದ್ದೀನಿ, ಸಿಂಪಲ್ ಡಿಸೈನ್ಸು. ಬನ್ನಿ ಹೇಗೆ ಸ್ಟಿಚ್ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಇದು ಬಂದ್ಬಿಟ್ಟು ಸೀರೆ ಪೀಸಲ್ಲೇ ಮಾಡಿರುವಂಥದ್ದು. ಇದ್ರದ್ದು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋ ಎರಡೂ ಇದೆ ನೋಡಿ. ಸಿಂಪಲ್ ಆಗಿ ಈ ಥರ ರೌಂಡಾಗಿ ಕೊಟ್ಟು ಈ ಕಡೆ ಫ್ಯಾಷನ್ ಆಗಿದೆ, ಜಾಸ್ತಿ ಟ್ರೆಂಡಿಂಗ್ ಇರೋದ್ರಿಂದ ನಾನು ಈ ರೀತಿ ಡಿಸೈನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ. ಆಮೇಲೆ ಸ್ಲೀವ್ಸ್ ಬಂದ್ಬಿಟ್ಟು ಈ ಥರ ಇದೆ ನೋಡಿ, ಒಂಥರ ಇಲ್ಲಿ ವಿ ಶೇಪ್ ಬಂದಿದೆ, ಇಲ್ಲಿ ಬಫ್ ಬಂದಿದೆ. ಒಂಥರ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಚಿಕ್ಕದಾಗಿ ಈ ಥರ ಹೊಲಿಸ್ಕೊಂಡ್ರೆ ತುಂಬ ಲುಕ್ ಕಾಣಿಸುತ್ತೆ ಇದು ಬಫ್ ಡಿಸೈನು. ಬೇಕಂದರೆ ಇದ್ರದ್ದು ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋ ಎಲ್ಲ ಹಾಕಿದ್ದೀನಿ, ಚೆಕ್ ಮಾಡಿ. ಇದು ಈ ಥರ ಇದೆ ಡಿಸೈನು. ಇದು ಬಂದ್ಬಿಟ್ಟು ಅವ್ರದ್ದೇನೆ ಸಿಂಪಲ್ ಆಗಿದ್ದು, ಸೀರೆ ಪೀಸ್ ಜಾಸ್ತಿ ಇರಲಿಲ್ಲ, ಹಂಗಾಗಿ ಸುಮ್ಮನೆ ಇಲ್ಲೊಂಚೂರು ಪ್ಯಾಚ್ ಕೊಟ್ಬಿಟ್ಟು ಡಿಸೈನ್ ಮಾಡಿದ್ದೀನಿ. ಬಫ್ಗೆ ಬಂದ್ಬಿಟ್ಟು ಇಲ್ಲೊಂದು ಪೀಸ್ ಕೊಟ್ಟಿದ್ದೀನಿ ಅಷ್ಟೇ. ಇದನ್ನೇನು ಜಾಸ್ತಿ ಡಿಸೈನ್ ಮಾಡಿಲ್ಲ, ಮಾಮೂಲಿ ಬಫ್ ಇಟ್ಬಿಟ್ಟು ಇದನ್ನು ಒಂಚೂರು ಡಿಸೈನ್ ಬೇಕು ಅಂದ್ರಲ್ಲ, ಅದಕ್ಕೆ ಅದು ಈ ಸೀರೆ ಈ ಪೀಸ್ ಜಾಸ್ತಿ ಇರಲಿಲ್ಲ, ಇರೋದ್ರಲ್ಲೇ ಇಷ್ಟು ಪ್ಯಾಚ್ ವರ್ಕ್ ಮಾಡಿ ಡಿಸೈನ್ ಮಾಡಿದ್ದೀನಿ ಅಷ್ಟೇ. ಇದು ಬಂದ್ಬಿಟ್ಟು ಕಚ್ ವರ್ಕ್ ಡಿಸೈನ್ ನೋಡಿ ಫ್ರೆಂಡ್ಸ್. ಇದ್ರದ್ದು ಅಷ್ಟೇ ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋ ಎಲ್ಲ ಹಾಕಿದ್ದೀನಿ, ಚೆಕ್ ಮಾಡಿ ನೋಡಿ. ಈ ಥರ ಫ್ರಿಲ್ಲೆಲ್ಲ ಇಟ್ಟು, ಈ ಥರ ಎಲ್ಲ ಬಟನ್ ಎಲ್ಲ ಇಟ್ಟು, ಮತ್ತು ಈ ಡೋರಿ ಎಲ್ಲ ಹೊಲಿದು ನೀಟಾಗಿ ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡೋರಿ ನೋಡಿ, ಫ್ರಿಲ್ ಡೋರಿ ಇಟ್ಟು. ಮತ್ತು ಈ ಕಚ್ ವರ್ಕ್ ತುಂಬ ಲುಕ್ ಕಾಣಿಸ್ತಾ ಇದೆ ನೋಡಿ. ಇದು ಫ್ರಿಲ್ ಡೋರಿ ತುಂಬ ಲುಕ್ ಆಗಿದೆ. ಇದ್ರದ್ದು ಹಾಕಿದ್ದೀನಿ ವಿಡಿಯೋ, ಚೆಕ್ ಮಾಡಿ ಬೇಕು ಅಂದರೆ. ಮತ್ತು ಕಚ್ ವರ್ಕು ಸ್ಲೀವ್ಸ್ಗೂ ಕಚ್ ವರ್ಕ್ ಇಟ್ಟಿದ್ದೀನಿ ನೋಡಿ. ಸ್ಲೀವ್ಸ್ಗೂ ಕಟ್ ವರ್ಕ್. ಇದು ಡಿಸೈನ್ ಏನು ಬಾರ್ಡ್ರ್ ಇಲ್ಲದೆ ಇರೋ ಕಾರಣ ಇದೇ ಡಿಸೈನ್ ಮಾಡಿಬಿಟ್ಟಿದ್ದೀನಿ, ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಇಲ್ಲಿಗೂ ಈ ಥರ ಫ್ರಿಲ್ ಇಡೋಕೆ ಹೇಳಿದ್ರು, ಆದರೆ ಬಟ್ಟೆ ಸಾಕಾಗಿಲ್ಲ. ಈ ಥರ ಫ್ರಿಲ್ ಇಡೋಕೆ ಹೇಳಿದ್ರು, ಆದರೂ ಇಲ್ಲಿ ಬಟ್ಟೆ ಸಾಕಾಗದೇ ಇರೋ ಕಾರಣ ನಾನು ನನಗೆ ಇದೇ ಡಿಸೈನ್ ಮಾಡಿ ಈ ಥರ ಬಟನ್ ಒಂದು ಸ್ಟಿಚ್ ಮಾಡಿದ್ದೀನಿ. ಓಕೆನಾ. ಮತ್ತು ಇದು ಫ್ರಂಟ್ ಏನು ಇಟ್ಟಿಲ್ಲ, ಮಾಮೂಲಿ ಇದು ಬೋಟ್ ನೆಕ್ ಡಿಸೈನು. ಇದು ಬಂದ್ಬಿಟ್ಟು ಇದು ಅಷ್ಟೇ ಸಿಂಪಲ್ ಡಿಸೈನು, ಸೀರೆ ಪೀಸಲ್ಲೇ ಮಾಡಿರುವಂಥದ್ದು. ಇದ್ರದ್ದು ಕಟ್ಟಿಂಗ್ ಸ್ಟಿಚಿಂಗ್ ವಿಡಿಯೋ ಎಲ್ಲ ಹಾಕಿದ್ದೀನಿ, ಚೆಕ್ ಮಾಡಿ. ಸಿಂಪಲ್ ಆಗಿ ಇದು ಏನೋ ಬೇರೆ ಡಿಸೈನ್ ಮಾಡೋಕ್ಕೆ ಹೋದೆ, ಬಟ್ಟೆ ಸಾಕಾಗಿಲ್ಲ, ಹಂಗಾಗಿ ಈ ಥರ ಡಿಸೈನ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಇಲ್ಲಿ ಕೊಡಬೇಕಾಯ್ತು, ಇಲ್ಲಿ ಬಟ್ಟೆ ಸಾಕಾಗಿಲ್ಲ, ಇನ್ನು ಸುಮ್ಮನೆ ಅರ್ಧಂಬರ್ಧಂ ಬಿಡೋದಕ್ಕೆ ಅಂದ್ಬಿಟ್ಟು ಈ ರೀತಿ ಮಾಡಿದ್ದೀನಿ. ಇದು ಒಂಥರ ಚೆನ್ನಾಗೇ ಇದೆ ನೋಡಿ ಡಿಸೈನು. ಈ ಥರ ಕಡಿಮೆ ಪೀಸ್ ಇದ್ದಾಗ ಈ ಥರ ಸಿಂಪಲ್ ಡಿಸೈನ್ಗಳನ್ನ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ಇದು ಒಂದು ಕಚ್ ವರ್ಕ್ ಡಿಸೈನು. ವಿ ನೆಕ್ಕಲ್ಲಿ ಬೇಕು ಅಂದರೆ ಈ ಥರ ಬಂದಿದೆ ನೋಡಿ, ಕಚ್ ವರ್ಕ್ ಡಿಸೈನು ತುಂಬ ಚೆನ್ನಾಗಿ ಬಂದಿದೆ. ವಿ ನೆಕ್ಕಲ್ಲಿ ಇದಕ್ಕೆ ಫ್ರಂಟ್ಗೂ ಹಾಗೇ ಬೇಕು ಅಂದರು, ವಿ ನೆಕ್ಕಲ್ಲೇ ಬೇಕು ಅಂತ ಹೇಳಿದರು, ಅದಕ್ಕೂ ಇದೇ ರೀತಿ ಬಂದಿದೆ ನೋಡಿ. ಇದು ತುಂಬ ಫಿನಿಶಿಂಗ್ ಆಗಿ ನೀಟಾಗಿ ಬಂದಿದೆ. ಆಲ್ರೆಡಿ ಇದರಲ್ಲಿ ಡಿಸೈನ್ ಬಂದಿದೆ, ಇದು ಕಚ್ ವರ್ಕ್ ಡಿಸೈನು. ಆದರೆ ಇದನ್ನು ಇದೇ ರೀತಿ ಸ್ಟಿಚ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇಷ್ಟಿಟ್ಟೇ ಇದೆಯಲ್ಲ, ಅದು ಸ್ಟಿಚಿಂಗ್ ಕೂತ್ಕೊಳ್ಳಲ್ಲ ನೀಟಾಗಿ, ಹಂಗಾಗಿ ನಾನು ಹಾಗೆ ಒಂದು ಸ್ಟೇಟ್ ಒಳಗೆ ಹಾಕಿದ್ದೀನಿ. ಮತ್ತು ಇದಕ್ಕೆ ಬಂದ್ಬಿಟ್ಟು ಡೋರಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಡೋರಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ, ಡೋರಿ ಈ ಥರ ಬಂದಿದೆ. ಇದಂತೂ ತುಂಬ ಚೆನ್ನಾಗಿ ಬಂದಿದೆ ಕಚ್ ವರ್ಕ್ ಡಿಸೈನ್ ಅಂತೂ. ಈ ಫ್ರಾಕು ಫ್ರಂಟ್ ಎರಡೂ ತುಂಬ ಚೆನ್ನಾಗಿ ಬಂದಿದೆ. ಇದು ಒಂದು ಸಿಂಪಲ್ ಬೋಟ್ ನೆಕ್ ಡಿಸೈನ್, ಇಲ್ಲಿ ಬಟನ್ ಇಕ್ಕಿದ್ದೀನಿ, ಸಿಂಪಲ್ಲಾಗಿ ಸ್ಟಿಚ್ ಮಾಡಿರುವಂಥದ್ದು. ಒಂದು ಕಾಟನ್ ಸೀರೆ ಇದು. ಇದು ಬಂದ್ಬಿಟ್ಟು ಮಾಮೂಲಿ ಫ್ರಂಟು, ಮಾಮೂಲಿ ನೆಕ್ ಇದೆ. ಓಕೆನಾ. ಇದಿಷ್ಟು ಬ್ಲೌಸು ಸ್ಟಿಚ್ ಮಾಡಿರುವಂಥದ್ದು. ಯಾವ ಬ್ಲೌಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.